ಮೇಡಮ್ ನಮಸ್ಕಾರ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಏನಾಗಿತ್ತು ಇಲ್ಲಿ ಆಯುರ್ಮಠಮ್ ಏನಕ್ಕೋಸ್ಕರ ಬಂದಿದ್ದೀರಾ? ಸಯಾಟಿಕಾ ಆಗಿತ್ತು, ಸೊ ಅದರಿಂದ ಬಂದಿದ್ದೆ. ಯಾವಾಗಿಂದ ತೊಂದರೆ ಇದೆ ಸಯಾಟಿಕದು? ನನಗೆ ಗೊತ್ತಾಗಿ 2 months ಬ್ಯಾಕ್. ಹಾಂ, 2 months ಬ್ಯಾಕ್ ಗೊತ್ತಾಗಿದ್ದ. ಅಲ್ಲಿವರೆಗೂ ಏನೇನಿತ್ತು ಸಿಂಟಮ್? ಹೇಗೆ ಏನೇನಿತ್ತು ಮೇಡಮ್ ಮುಂಚೆ ನಿಮಗೆ ನೋವುಗಳು? ಅಂದರೆ ಸಯಾಟಿಕಾ ಅಂದರೆ ಏನಾಗ್ತಾ ಇತ್ತು? ನನಗೆ ಲಾಸ್ಟ್ ಇಯರು ಲೈಟಾಗಿ ಹಿಪ್ ಹತ್ರ ಪೇಯ್ನ್ ಇತ್ತು, ಮತ್ತು ಲೆಫ್ಟ್ ಲೆಗ್ ಕೆಳಗಡೆ ಮಾತ್ರ ನೋವುತ್ತಿತ್ತು. ನಾನು ನಾರ್ಮಲ್ ಬ್ಯಾಕ್ ಪೇಯ್ನಿಂದ ಅಂದ್ಕೊಂಡಿದ್ದೆ, ಬಟ್ ಅದು ಸಿವಿಯರ್ ಆಗಿದ್ದು ಲಾಸ್ಟ್ 2 months ಬ್ಯಾಕ್. ಅಂದರೆ ಸುಮಾರು ಟೈಮಿಂದ ಇದೆ ಪ್ರಾಬ್ಲಮ್? ನನಗೆ ನಾರ್ಮಲ್ ಅಂದ್ಕೊಂಡಿದ್ದೆ, ಬಟ್ ನನಗೆ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. 2-3 months ಸ್ವಲ್ಪ ಸಿವಿಯರ್ ಇತ್ತು. ಸಿವಿಯರ್ ಅಂದರೆ ಏನಾಗ್ತಾ ಇತ್ತು? ಕಾಲು ಸೆಳೆತನ? ಹಾಂ, ರೇಡಿಯೇಟಿಂಗ್ ಪೇಯ್ನ್ ಥರ ಇತ್ತು. ಕೆಳಗಡೆ ಎಸ್ಪೆಷಲಿ ಅದೊಂಥರ ಪೇಯ್ನ್, ತುಂಬ ಸ್ಟ್ರೆಚ್ ಮಾಡಿದ ಥರ ಪೇಯ್ನ್ ಬರ್ತಿತ್ತು. ಓಕೆ. ನಡೆಯೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇಲ್ಲಿ ಎಷ್ಟು ದಿನ ಆಯಿತು ಬಂದು? ಈಗ ಇದು ಸೆಕೆಂಡ್ ಟೈಮ್ ಸೆಷನ್ಗೆ ಬಂದಿರೋದು. ಇವಾಗ ಎಷ್ಟು ದಿನದ್ದು ಇತ್ತು ಟ್ರೀಟ್ಮೆಂಟು? 3 days ಟ್ರೀಟ್ಮೆಂಟ್. ಮುಂಚೆ 12 days. ಓಕೆ. 12 days ಆದಮೇಲೆ ಹೇಗಿದ್ರಿ? ಏನಾದ್ರು ಹೇಳಿ, ಆರಾಮಾಗಿತ್ತು. ಅದು ಹೇಗೆ ರೆಸ್ಟ್ ಏನಾದ್ರು ಹೇಳಿದ್ರಾ? ಹಾಂ, ರೆಸ್ಟಲ್ಲಿ ಫುಲ್ ರೆಸ್ಟಲ್ಲೇ ಇದ್ದೆ. ಎಷ್ಟು ದಿನ? 1.5 month ರೆಸ್ಟ್. 1.5 months. ಅಂದರೆ ಹೇಗೆ ರೆಸ್ಟ್ ಅಂದರೆ ಯಾವ ಥರ ಮಾಡಿದ್ದೀರಾ? ಕಂಪ್ಲೀಟ್ ಬೆಡ್ ರೆಸ್ಟ್. ಕಂಪ್ಲೀಟ್. ಓಡಾಡೋದು ಏನೂ ಮಾಡ್ತಾ ಇರಲಿಲ್ಲ, ಕೂರೋದು ನಿಲ್ಲೋದು ಏನೂ ಮಾಡ್ತಾ ಇರಲಿಲ್ಲ. ಬಟ್ ಅದರಿಂದ ಉಪಯೋಗ ಕಾಣ್ತಾ ಇದೆಯಾ ಈಗ ನಿಮಗೆ? ಹಾಂ, ತುಂಬ ಪೇಯ್ನ್ ರಿಲೀಫ್ ಇದೆ. ನಾರ್ಮಲ್ ಆಗಿದೆ ಇವಾಗ. ನನಗೆ ಏನೂ ಅನ್ನಿಸ್ತಾ ಇಲ್ಲ, ಅದರದ್ದೊಂದು ಪ್ರಾಬ್ಲಮ್ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಈಗ ಈ 3 ದಿನ ತೊಗೊಂಡಾದ್ಮೇಲೆ ಇವಾಗ ಹೇಗೆ ಅನ್ನಿಸ್ತಾ ಇದೆ ಚಿಕಿತ್ಸೆ ಆದಮೇಲೆ? ಮುಂಚೆ ಥರನೇ ನಾರ್ಮಲ್ ಆಗಿದೆ ಅನಿಸುತ್ತೆ. ಸೊ ಇನ್ನು ಮುಂದೆ ಹೇಗೆ ಕೇಳಿದ್ದಾರೆ? ಇನ್ನೂ ಒಂದು 1 month ಬೆಡ್ ರೆಸ್ಟಲ್ಲಿ ಹೇಳಿದ್ದಾರೆ. ಪ್ರಾಬ್ಲಮ್ ಇಲ್ಲ ಅಂದರೂ ಹೇಳಿದ್ದಾರೆ. ಹಾಂ. ಹೇಗೆ ಅನಿಸುತ್ತೆ ಮೇಡಮ್ ಇಲ್ಲಿ ಚಿಕಿತ್ಸೆ, ಇಲ್ಲಿದು ವಾತಾವರಣ, ಟ್ರೀಟ್ಮೆಂಟ್ಸು? ಎಲ್ಲ ಚೆನ್ನಾಗಿದೆ. ಸ್ಟಾಫ್ ಎಲ್ಲ ತುಂಬ ಕೋಆರ್ಡಿನೇಟ್ ಆಗಿದ್ದಾರೆ. ಡಾಕ್ಟರ್ಸ್, ಸ್ಟಾಫ್ ಎಲ್ಲ ತುಂಬ ಇಲ್ಲಿ ಚೆನ್ನಾಗಿ. ನಮ್ಮ ಥೆರಪಿ ಸ್ಟಾಫ್ಗಳೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರಾ? ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ. ಈ ವಿಡಿಯೋ ನೋಡೋರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮಂಥ ನೋವಲ್ಲಿರೋರಿಗೆ? ಇಮಿಡಿಯೇಟಾಗಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಅಂದರೆ ಅಷ್ಟು ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅಲೋಪತಿ, ಯು ಕ್ಯಾನ್ ಗಿವ್ ಎ ಟ್ರೈ. ಓಕೆ. ಓಕೆ. ನೀವು ಅದೇ ರೀತಿಯಲ್ಲಿ ಟ್ರಯಲ್ ಅಂತೇಳಿ ಬಂದಿದ್ದ? ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಐ ಡೋಂಟ್ ವಾಂಟ್ ಟು ಗೋ ಫಾರ್ ಎ ಸರ್ಜರಿ. Okay. ಬೆಟರ್ ದ್ಯಾನ್ ಸರ್ಜರಿ, ಐ ಥಾಟ್ ಗೋಯಿಂಗ್ ಫಾರ್ ದಿಸ್ ಆಪ್ಷನ್. Okay. ಸರ್ಜರಿ ಅನ್ನೋದು ಐ ಕೆಪ್ಟ್ ಇಟ್ ಫಾರ್ ಎ ಲಾಸ್ಟ್ ಆಪ್ಷನ್. ಓಕೆ. ಓಕೆ. ಸೊ ಈಗ ಫರ್ದರ್ ಸರ್ಜರಿ ಬಗ್ಗೆ ಯೋಚನೆ ಇಲ್ಲ? ಸದ್ಯಕ್ಕಂತೂ ಇಲ್ಲ. ಸರ್ ಕೊಟ್ಟಿರೋ ಹೋಪ್ಸಿಂದ ಐ ಥಿಂಕ್ ಐ ಡೂ ಬೆಟರ್. ಗಾಡ್ ಬ್ಲೆಸ್ ಯು ಮೇಡಮ್. ನಿಮಗೆ ಇನ್ನು ಮುಂದೆ ಯಾವ ರೀತಿಯಲ್ಲಿ ನೋವಿಲ್ಲದೆ ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. Thank you. ಥ್ಯಾಂಕ್ ಯು ಫಾರ್ ದಿ ವಿಡಿಯೋ. ಥ್ಯಾಂಕ್ ಯು.